ಈ SIR ಸಲುವಾಗಿ ಉಸ್ತುವಾರಿಗಳಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಗಡಿಲಿ ನಾಡಿನ ಅಧ್ಯಕ್ಷರಾಗಿದ್ದಂಥ ಶ್ರೀ ಸೋಮಣ್ಣ ಬೇವಿನ ಮರದವ್ರೆ, ಎಲ್ಲ ಶಾಸಕ ಮಿತ್ರರೇ, ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರೇ ಮತ್ತು ಪ್ರಮುಖವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಲ್ಲೆಲ್ಲ ಭಾಗವಹಿಸಿದಂತ ನಮ್ಮೆಲ್ಲ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ ಮತ್ತು ವಿಶೇಷವಾಗಿ ಎಲ್ಲ PLA ಈ SIR ಬಗ್ಗೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಮಾತುಗಳು ಇರುತ್ತಿದ್ದು ಸಹ ನಾವು ಅನೇಕ ಕೇಳಿದ್ವಿ, ನಾವು ನೋಡಿದ್ದೀವಿ. ಜಾಸ್ತಿ ಸಮಯ ನಾವು ತಗೊಂಡ್ರೆ ರಾಜಕೀಯ ಭಾಷಣ ಅಲ್ಲ. ಸೋಮಣ್ಣ ಬೇವಿಂದ್ರದವರು ನಮಗೆ ವಿಸ್ತಾರವಾಗಿ ಹೇಳ್ತಾರೆ ಮತ್ತು ನನಗೆ ಇವತ್ತು ಶುಕ್ರವಾರ ನಮಾಜ್ ಕೂಡ ಸಲ ನಮ್ಮ ಇಸ್ಲಾಂ ಮುಸ್ಲಿಂ ಬಂಧುಗಳಿವೆ. ಹೀಗಾಗಿ 5 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಅನೇಕ ರಾಜ್ಯಗಳಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಈ SIR ಉಪಯೋಗಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಮತದಾರರನ್ನ, ಅದರಾಗ ವಿಶೇಷವಾಗಿ ಮುಸ್ಲಿಂ ಸಮುದಾಯ, SC ಸಮುದಾಯ, ST ಸಮುದಾಯ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋರು MP ಪಾಟೀಲ್ ಯಾರು ಲಿಂಗಾಯತ ಓಟಾಟು ಲಿಂಗಾಯತ ಕೂಡ ಯಾರು ನಮ್ಮ ವೋಟರ್ಸ್ ಅದ, ಹಿಂದೂಗಳು ಇರ್ಬೋದು, ಆರ್ಮ ಸಮಾಜ ಇರ್ಬೋದು, ಮತ್ತೊಂದು ಯಾವುದೇ ಸಮುದಾಯ ಅದನ್ನ ಟಾರ್ಗೆಟ್ ಮಾಡೋದು. ಮನೆ ನಮಗೆ ಈಗ ನಾನು ಒಳಗೊಂಡು ನಾವೆಲ್ಲ ಕೃಷ್ಣಗದೆ MP ಪಾಟೀಲ್ ಮತಕ್ಷೇತ್ರ ಯಾಕೆ ನಮ್ದೇ ಗೊತ್ತಿಲ್ಲ ವಿಷಯ. MP ಪಾಟೀಲ್ ಮತಕ್ಷೇತ್ರ ಎಷ್ಟು ಓಟ್ ಕಟ್ ಮಾಡಬೇಕು? ರಾಜ್ಯದಲ್ಲಿ ಕಾಂಗ್ರೆಸ್ನ ಸುಮಾರು 97 ವಿಧಾನಸಭಾ ಕ್ಷೇತ್ರನ ಟಾರ್ಗೆಟ್ ಮಾಡಿ, ಅದರ ಬಬಲೇಶ್ವರ ಕೂಡ ಒಂದು, ಬಿಜಾಪುರ ಸಿಟಿನೂ ಒಂದು. ನಮ್ಮಲ್ಲಿ ಎಷ್ಟು ಗೊತ್ತಿಲ್ಲ, 8 ನಮ್ಮವರು 4 ಇರ್ತಾವ ಟಾರ್ಗೆಟ್ ಮಾಡಿ. ಹೀಗಾಗಿ ಬಹಳ ಒಂದು ಗಂಭೀರವಾಗಿ ತಿಳ್ಕೋಬೇಕಾಗಿದೆ. ಅವ್ರೇನ್ ಮಾಡ್ತಾರ, ಈ ಉತ್ತರ ಪ್ರದೇಶದಾಗ 2,89,00,000 18% ಓಟ್, 2,89,00,000. ಬಿಹಾರದಾಗ 65 ಲಕ್ಷ ಡಿಲೀಷನ್ ಮಾಡಿದ್ರು. ಬಿಜೆಪಿ 89 ಸೀಟ್ನಾಗ ಆ 23% ಓಟ್ಗಿಂತ ಏನು 20% ಮಾರ್ಜಿನ್ 89 ಸೀಟ್, ಅಂದ್ರೆ 89 ಸೀಟ್ ಗೆದ್ದಿದ್ದು ಈ SIR. 79 ಸೀಟ್ ಗೆದ್ದಿದ್ದು SIR. 65 ಲಕ್ಷ ಮತದಾರ ತೆಗೆದುಹಾಕಿದ್ರು, 23% ಓಟ್, ಅಂದ್ರ 20% ಗ್ಯಾಪ್ನಾಗ 89 ಸೀಟ್ ಗೆದ್ದ. ಆಮೇಲೆ ವೆಸ್ಟ್ ಬೆಂಗಾಲ್ ಮತ್ತು ಗತಿ ಗೊತ್ತದು 12% ವೋಟರ್, 91 ಲಕ್ಷ ವೋಟರ್ಸ್ ತೆಗೆದು ಹಾಕಿದ್ರು. ಅಲ್ಲಿನೂ ಕೂಡ ಮಾರ್ಜಿನ್ ಗೆದ್ದಂಥವ್ರು ಅರ್ಧಕ್ಕಿಂತ ಜಾಸ್ತಿ ಜನ. ಇದೆಲ್ಲನೂ ಕೂಡ ನಡೀತಾ ಇರೋದು. ಅದಕ್ಕೆ ಪಕ್ಷ ಬಹಳ KPCC ಬಹಳ ಗಂಭೀರವಾಗಿ ತಗೊಂಡಿದೆ. ನಾವು ಶಾಸಕರು ಹೆಂಗಿದ್ವಿ, ಶಾಸಕರು ಮಾಜಿ ಶಾಸಕರು ನಾಳೆ MLA ಅನಾಮತವಾಗಿ ಬಂದಿರ್ಬೇಕು, ಸೀದಾ ಬಿಪಾರ್ಕ್ ತಗೊಂಡು ಇಲೆಕ್ಷನ್ ಬಂದು ಎತ್ಬಿಡು. ನಾನು ಒಳಗೊಂಡು ಹೇಳ್ತೇನೆ, ಇದೆಲ್ಲ ಕಷ್ಟ ನಾವು ತಗೊಳಂಗಿಲ್ಲ. ಆ ಬಿಜೆಪಿಗೆ ಅವ್ರದೊಂದು ಸಂಘ ಇದೆ, ನಿಮ್ಗೆ ಗೊತ್ತಿದೆ. ಅವ್ರು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ, ಅವ್ರು ಬುತ್ತಿ ಗಿತ್ತಿ ಕರ್ಕೊಂಡು ಬಂದು ಕೆಲಸ ಮಾಡ್ತಾರೆ. ನಾವೆಲ್ಲರೂ ಈಗ ಹೇಳಿದ್ರಲ್ಲ, ಅವರು ಮಲ್ಲಿಕಾರ್ಜುನ್ ನಮ್ಮ ರೋಣಿ ಅಧ್ಯಕ್ಷರು MP ಪಾಟೀಲ್ ಬಂದಾಗ ನಮ್ಮಿಂದ ಅಡ್ಡ ಇವರೇ ಬಾಳ ಮಂದಿಯಾಗಿ ಎಲ್ಲರೂ ಅಲ್ಲ, ಮತ್ತೆ ಎಲ್ಲರೂ ಬೈತಿರ್ಕೋಬೇಕು. ಇವತ್ತು ಈ SIR ಪ್ರಕ್ರಿಯೆ 31ನೇ ತಾರೀಕು 31st 30ನೇ ತಾರೀಕಿಗೆ, ಇವತ್ತು ತಿಂಗಳು 30 ತಾರೀಕು, ತಿಂಗಳು 30ನೇ ತಾರೀಕಿಗೆ ಚಾಲು ಆಗುತ್ತೆ. ಇನ್ನೇನು 2 ದಿವಸ
ಕೆಲವು ಮತಕ್ಷೇತ್ರದಾಗ ಬೇಕೋ ಬೇಡ ಬೇರೆಗಳು ಮಾಡಿಲ್ಲ. ಸೋಮಣ್ಣ ಬೇರೆ ಮಾಡಿದ್ರೆ ಬಾಗಲಕೋಟ ನಾನು ಈ ಬೇರೆ ಲೀಸ್ಟ್ ಕೊಟ್ಟ ಫೋನ್ ಹೊಡೆದವ್ರು ಯಾರು ನಮಗೆ ಅವ್ರು ಇಲೆಕ್ಷನ್ದಾಗ ಬೈ ಎಲೆಕ್ಷನ್ದಾಗ ಏನು ಮಾಡಿದ್ರ ಏನು ಹೆಸರು ಪಾಟ್ ಗಣ್ಯರ ಎಂ ಪಿ ಪಡ್ಕೊಂಡು ಅದು ಸುಮ್ಮ ಕಾಟಾಚಾರ. ನಮ್ಮನಿಗೂ ಕೂಡ ಲಿಸ್ಟ್ ಕೊಡ್ತಾರೆ ಯಾರು ಟೀಕೆ ಮಾಡ್ಬೇಕಂತ. ಎಂ ಪಿ ಪಾಟೀಲ್ ಕಾಂಗ್ರೆಸ್ ತಪ್ಪಾಗಿ ತಪ್ಪೇ ಬೇರೆಯವ್ರ ಬಗ್ಗೆ ಅಂತ ಮಾತಾಡ್ತಾರೆ. ಆಮೇಲೆ ಪ್ರಮುಖವಾಗಿ ಬರೇ ಬೇರೆ ಲಿಸ್ಟ್ ಕೊಟ್ಟರೆ ಆಗುದಿಲ್ಲ. ಯಾರು ಬೇರೆ ಇನ್ಯಾಕ್ಟಿವ್ ಇರ್ತಾರ ಮತ್ತೊಬ್ಬರು ಇಬ್ರು ಮಾಡಕ್ ಅವಕಾಶ ಬೇರೆ 2 ಬೇರೆ 3 ಅವ್ರು ತೆಗೆದು ಬೇಕಾಗಿಲ್ಲ. ಇನ್ನೊಬ್ಬರು ಅಡಿಷನ್ ಹಾಕಿ ತೆಗೆದು ಮತ್ತೆ ಸಡ್ಕೋತಾರ. ಕೆಲಸನೂ ಮಾಡಂಗಿಲ್ಲ ತೆಗೆದು ಸಡ್ಗೋಲ್ಗಾಳಿ ಮತ್ತೊಬ್ಬರು ಹಾಕಿ. ಇನ್ನೂ ಟೈಮ್ ಮುಗಿಲ್ಲ. ಆದ್ರೆ ಎಷ್ಟು ಮತಕ್ಷೇತ್ರದಾಗ ಈ ಕಾರ್ಯಾಗಾರ ವರ್ಷ ವರ್ಷ ಏನಂತಿರುವಂತ ಟ್ರೈನ್ ಕಾರ್ಯಾಗಾರ ಟ್ರೈನಿಂಗ್ ಇಲ್ಲಿ ನನಗನ್ಸ್ಬಿಟ್ಟಿಗೆ ಎಷ್ಟು ಮಂದಿ ಯಾರ ಮತಕ್ಷೇತ್ರ ಕಟ್ಟುಕೊಂಡಿ ಮತಕ್ಷೇತ್ರ ಆಗ ಪಕ್ಷದವ್ರಿಗೆ ಎಷ್ಟು ಮಂದಿ ಮಾಡಿವಿ ಅಲ್ಲ ಕಟ್ಟುಕೊಂಡು ನೀವು ಬಿಜೆಪಿದಾಗಿದ್ರಲ್ಲ ಇದಕ್ಕೆ ಜಿಲ್ಲಾ ಅಧ್ಯಕ್ಷ ಆಗಿದ್ರಲ್ಲ ಅವಾಗ ಹೆಂಗಿತ್ತು ಕಾಂಗ್ರೆಸ್ ಬಂದಾಗ ಬದಲಾವಣೆ ಅದು ಕಾಂಗ್ರೆಸ್ ಕಲ್ಚರ್ ಬಂದ್ಬಿಟ್ಟು ಅವಾಗ ಮನೆ ಅಡ್ಡಾಡಿ ಪನ್ನಾ ಪ್ರಮುಖ ಬಬಲೇಶ್ವರದಾಗ ಎಷ್ಟು ಮಾಡಿದ್ರಿ ಸುನಿಲ್ ಕಾರ್ಯಾಗಾರ ಎಷ್ಟು ಮಾಡಿದ್ರಿ ಮಾತೇಶ್ವರ ಎಷ್ಟು ಕಾರ್ಯಾಗಾರ ಮಾಡಿದ್ರಿ ನಿಮ್ಮನ್ನು ಫೋನ್ ಹೊಡೆದ್ರೆ ಎಲ್ಲ ಕಾರ್ಯಕ್ರಮ ಹೇಗಿರ್ಬೋದು. ಆಮೇಲೆ ನಾನು ಹೇಳ್ತೀನಿ ತರಾಗಿನ ಸರ್ವ ಸ್ವಲ್ಪ ಪೂರ್ತಿ ರಿವ್ಯೂ ಮಾಡಿ ಯಾವ ಮತಕ್ಷೇತ್ರದಾಗ ಎಷ್ಟೆಷ್ಟು ಏನೇನಾಗಿದೆ ನೀವು ರಿವ್ಯೂ ಮಾಡಿ ವರ್ದ ಒಬ್ಬರು ನಾನು ಹೇಳೋದು ತಪ್ಪಾಗುತ್ತೆ. ಇದು ಪಕ್ಷದ ನಾವು ಗವರ್ಮೆಂಟ್ ಮಂತ್ರಿಗಳು ಆದ್ರೆ ನೀವೆಲ್ಲ ಕರೆಕ್ಟ್ ಮಾಡಿದಾಗ ನಾವು ಮಂತ್ರಿಗಳು. ಈಗ ನಾವು MLA ಆಗಿದ್ದು ಮಂತ್ರಿಗಳಾಗ್ತದೆ. ಇದು ಅದ್ರದ್ದು ಕಟ್ಟಿಕೊಂಡ ಮುಂದಿನ ಸಲ MLA ಆಗ್ತದೆ ಸೇವೆ ಭಾಗವಹಿಸ್ಬೇಕಂತ ಇದಕ್ಕ ಚಾಟ್ ಹೊಡಿತಾರ. ಚಾಟ್ ಹೊಡೆದ್ರ ಈಗ ಅವಾಗ ಹೆಂಗ್ ಮಾಡುದ್ರಿ ಆ ಸಲ ಆಯ್ತು ಬಿಜಾಪುರ ಸಿಟಿಯಾಗ ಆಯ್ತು ಆ ಸಲ ಹೊರಗಿನ ಕನಿಷ್ಠ ಪಕ್ಷ ಅಮೀನ್ ಮುಸ್ಲಿಂ ದಿವಸ ಇಲ್ಲ ಬಿಜಾಪುರನಾಗ ಎಲ್ಲರೂ ಕೂಡಿ ಮಾಡ್ಲಿಕ್ಕೆ ಪ್ರಮುಖ ಸಿಟಿದಾಗ ಮತ್ತೆ ತೀರಾ ಬಹಳಷ್ಟು ಮೈನಾರಿಟಿ ವೋಟ್ಸ್ ಚಟ್ ಹೊಡೆದೇ ಬರ್ತಾರೆ. ಆಮೇಲೆ ನಾನು ಅಮೀನ್ ಮುಸ್ಲಿಂ ಕಾಂಗ್ರೆಸ್ ನನ್ನ ಪ್ರಕಾರ ಒಂದು 10,000 ವೋಟ್ ಹಾಕಿರ್ತಾರ. ಇಲ್ಲೇ ಪಕ್ಕದ ನಾಲ್ಕು ಮತಕ್ಷೇತ್ರ ಈ ನಮ್ಮ BLD ಹಾಸ್ಪಿಟಲ್ ಅದು ಬಿಜಾಪುರ ಸಿಟಿ ಎದುರುಗಡೆ ದಕ್ಷಿಣ ಕನ್ನಡ ಕಾಲನಿ 4 ಮತಕ್ಷೇತ್ರ ಕರೆಕ್ಟ್ ಅವರು ಅಲ್ಲಿ ಓಟ್ ತೆಗೆದ ಈ ಕಡೆ ಹಾಕ್ಯಾರ ಅಂತವ್ರು 4,00,000 4 ವಾರ್ಡ್ ಎಷ್ಟು ಬರ್ತಾವ 405 ವಾರ್ಡ್ ಬರ್ತಾವ 10 ವಾರ್ಡ್ ಬರ್ತಾವ. ಹಿಂಗ ಹೊರಗಡೆ ತಂದು ಒಂದು 10,000 ಹಾಸನ ಸೇರ್ತಾರೆ. ಅಮೀನ್ ಮುಸ್ಲಿಂ ಸೋತಿಗೆ ಎಷ್ಟಿಂದ 6,000 5 ವಾರ್ಡ್ ಬರ್ತಾವ. ಇದು 10 ತಿಳ್ಕೊಂಡು ಆಯ್ತು ಯಾರು ಡಿಸ್ಪ್ಯೂಟ್ ಮಾಡಿ ಅದಕ್ಕೆ ತಗೊಂಡು 5 ಇರ್ಬೋದು 10 ವಾರ್ಡ್ ಬರ್ಬೋದು. ಕನಿಷ್ಠ ಪಕ್ಷ ನನ್ನ ಪ್ರಕಾರ ಹೊರಗಡೆ ಒಂದು 10,000 ಮತ ಬೇರೆ ಕಡೆ ಬಂದಿರೋದು ಇಲ್ಲಿ ಬಿಜಾಪುರ ಸಿಟಿ ಬಟ್ ಬಹಳ ಮಂದಿ ನಮ್ಮ ಮತಕ್ಷೇತ್ರ ಎಲ್ಲರ ಮನೆ ಬಿಜಾಪುರ ನಮ್ಮ ಮತಕ್ಷೇತ್ರ ಒಂದು 5,000 ಮತ ಎಲ್ಲರ ಮನೆ ಇದೆ ನಾನು ಒಳಗೊಂಡು ಬೇರೆಯವ್ರು ಬೇಡ ಅಲ್ಲಿನೂ ಓಡಿರ್ಬೋದು ಇಲ್ಲಿನೂ ಓಡಿರ್ಬೋದು ಅಥವಾ ತುಡಾಕ್ ಹೋಗಿ ಅಂತಾರೆ. ನಾನು ನಿನ್ನೆ ಹೋಗಿ ತುಡಾಕ್ ಹೋಗಿ
ಬಿಜಾಪುರದವರು ಬಹಳ ತಾಂಡಾದವರು ಎಸ್ ಜನಾಂಗ ಮುಸ್ಲಿಂ ಸಮುದಾಯದವರು ಮಹಾರಾಷ್ಟ್ರ ಗೋವಾ ಕೂಡ ನಿಂತಿರ್ತಾರೆ. ಅಲ್ಲಿ ಹೋಗುವಾಗ ಆಧಾರ್ ಕಾರ್ಡ್ ತಗೊಂಡಿದ್ದಾರೆ. ಆಧಾರ್ ಕಾರ್ಡ್ ಅವ್ರು ಆಧಾರ್ ಕಾರ್ಡ್ ಅಲ್ಲಿ ತಗೊಂಡಿದ್ರು ರೇಷನ್ ಕಾರ್ಡ್ ಸಲುವಾಗಿ ಅಲ್ಲಿ ಅಂದ್ರೆ ತಗೊಂಡಿದ್ರು ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಒಂದ್ ಕಡೆ ಕಟ್ ಮಾಡ್ಕೋಬೇಕು. ಆಮೇಲೆ ಮ್ಯಾಪಿಂಗ್ ಆಗಿರೋದ್ರ ನಾ ಇದೇ ಜಿಲ್ಲಾಧಿಕಾರಿಗಳು ಮಾತಾಡಿದೆ. ಮ್ಯಾಪಿಂಗ್ ಆಗಿರೋದ್ರ ಅದಕ್ಕೇನು ಅರ್ಥ ಇಲ್ಲ. ಮ್ಯಾಪಿಂಗ್ ಆಗಿ ಒಂದೇ ಅಡ್ವಾಂಟೇಜ್ ಏನಂದ್ರ ಈ ಎನ್ಯುಮರೇಷನ್ ಫಾರ್ಮ್ ಏನ ನಿಮ್ಗ ಫಾರ್ಮ್ ಕೊಡ್ತಾರಲ್ಲ ಆ ಫಾರ್ಮ್ ನಾಗ ನಿಮ್ಗ ಇದು ಕೇಳಾಕಿಲ್ಲ, ಡಾಕ್ಯುಮೆಂಟ್ಸ್ ಕೇಳಂಗಿಲ್ಲ. ಮ್ಯಾಪಿಂಗ್ ಆಗಿ ವೋಟರ್ ಲಿಸ್ಟ್ ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾವ. ವೋಟಿಂಗ್ ಲಿಸ್ಟ್ ನಾಗ ಇರ್ಲಾರ್ದವ್ರಿಗೆ ನೀವು 18 ವರ್ಷ ಆಗಿರ್ತಂದ್ರೆ ಅವ್ರನ್ನ ಮತದಾನ ಮಾಡಿಸುವಂತ ಕೆಲಸ ಮಾಡ್ತಾರೆ. ಮ್ಯಾಪಿಂಗ್ ಎನ್ಯುಮರೇಷನ್ ಫಾರ್ಮ್ ಒಂದೇ ಡಿಫರೆನ್ಸ್ ಏನಂದ್ರೆ ಮ್ಯಾಪಿಂಗ್ ನೀವು ಅಡಿಷನಲ್ ಡಾಕ್ಯುಮೆಂಟ್ ಕೇಳಂಗಿಲ್ಲ. ವೋಟರ್ ಲಿಸ್ಟ್ ನಾಗ ಇದ್ದವ್ರಿಗೆ ಎಲ್ಲರಿಗೂ ಹೋಗ್ತೈತಿ, ಅದ್ರಾಗ ಮ್ಯಾಪಿಂಗ್ ನಾಗ ಇದ್ದವ್ರು ಕೇಳಂಗಿಲ್ಲ. ಮ್ಯಾಪಿಂಗ್ ನಾಗ ಇರ್ಲಾರ್ದವ್ರಿಗೆ ನೀವು ಅಡಿಷನಲ್ ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ ಏನನ್ನೋದು ಬಹಳ ಕಷ್ಟವಾಗಿ ಮಾತಾಡ್ಬೇಡಿ ಏನನ್ನೋದು ಹೇಳಿ. ಯಾಕಂದ್ರೆ ಈಗ ಅವರು ಟಾರ್ಗೆಟ್ ಮಾಡುದು ಆಮತ್ತಲ್ಲ ಬಹಳ ಜನ ಪಾಪ ತಿಳ್ಕೊಂಡವ್ರು ಅನ್ನಂಗಿಲ್ಲ. ಹಳ್ಳಿ ಜನ ಇರ್ತಾರ, ಮೂರು ಜನ ಇರ್ತಾರ. ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈ ಮಾಡಿ ವಾಪಸ್ ಕೊಡ್ಬೇಕು. 1ನೇ ಸಲ ಬರ್ತಾರೆ, 2ನೇ ಸಲ ಬರ್ತಾರೆ, 3ನೇ ಸಲ ಬರ್ತಾರೆ. ಅವ್ರು 3 ಸಲ ಬಂದಾಗಲೇ ಸಹಿ ಹೊಡೆದ್ರ ಕಳಿಸ್ತಿದ್ರ, ಎನ್ಯುಮರೇಷನ್ ಫಾರ್ಮ್ ದುಡ್ಡು ಕಳಿಸ್ತಿದ್ರ, ಆ ಮತ ಡಿಲೀಟ್. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು, SC/ST ಜನ, ಆಮೇಲೆ ಗುಳೆ ಹೋಗಿದ ಜನ, ಈ ಗುಳೆ ಹೋಗಿ ನಮ್ಮ ಮತಕ್ಷೇತ್ರದ ಬಹಳ ಮಂದಿ ಗುಳೆ ಹೋಗ್ಯಾರ, ಅವೆಲ್ಲವೂ ಕೂಡ ಪ್ರಶ್ನೆ ಬರ್ತದೆ. ಆಮೇಲೆ ಬಹಳ ಅದರ 2% 3% ಡಿಮ್ಯಾಂಡ್ ಇರ್ತದೆ. 2% ಸತ್ತೋಗಿರ್ತಾರೆ. ಆಮೇಲೆ ಡುಪ್ಲಿಕೇಶನ್ ಡೈರೆಕ್ಟ್ ಆಗಿ ಪುರಾದಾಗ ಆಯ್ತು, ಬಿಜಾಪುರದಾಗ ಡುಪ್ಲಿಕೇಶನ್ ಹೋಗ್ತಾರೆ. ಅವು ಒಂದ್ ಕಡೆ ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ಬಹಳ ಮಂದಿ ನಾನು ಹೇಳೋದು ಮದುವೆ ಆಗಿ ಡೈರೆಕ್ಟ್ ಹೋಗಿರ್ತಾರೆ. ಇಲ್ಲಿ ಮದುವೆ ಆಗಿ ಗಂಡನ ಮನೆ ಸೇರಿರ್ತಾರೆ, ಅಥವಾ ಕಾಯಕ ಅದು ನೌಕರಿ ಏನೋ ಮಾಡ್ಕೊಂಡು ಡೈರೆಕ್ಟ್ ಹೋಗಿರ್ತಾರೆ. ಅಂತ ಒಂದು 2-3% ಬಿಟ್ರೆ 3% ಕಡಿಮೆ ಎಷ್ಟಾಗುತ್ತೆ? 3% 3 to 4%. 96% ನೀವು ಜರ್ಕರ್ತ ಕರೆಕ್ಟ್ ಆಗಿ ಇದು ಮಾಡಿದ್ರ ಇದು ಗಂಡಾಂತರ ನಾಳೆ ಮುಂದೆ ತಪ್ಪಿದ್ದಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡ್ಬೇಕು. ಇನ್ನೇನು ಎಲ್ಲ ನಾವು ಹೇಳ್ತೀವಿ, ಸ್ಕೀಮ್ ಅದಾವು. ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ರೇಷನ್ ಕಾರ್ಡ್ 108 ಎಲ್ಲ ಅದಾವಲ್ಲ, ಗ್ಯಾರಂಟಿ ಯೋಜನೆಗಳು ತಗೊಳ್ರಿ, ರೇಷನ್ ಕಾರ್ಡ್ ತಗೋರಿ, ಪಡಿತರ ವ್ಯವಸ್ಥೆ, ಯಾವುದೂ ಕೂಡ ನಿಮ್ ವೋಟರ್ ಲಿಸ್ಟ್ ನಾಗ ನಿಮ್ ಹೆಸರು ಬರ್ತಿದ್ರ ಆ ಸ್ಕೀಮ್ ಸಿಗುದು. ಗೃಹಲಕ್ಷ್ಮಿನೂ ಹೋಯ್ತು, ಗೃಹ ಜ್ಯೋತಿನೂ ಹೋಯ್ತು, ಪಡಿತರ ವ್ಯವಸ್ಥೆನೂ ಹೋಯ್ತು, ಎಲ್ಲ ಸ್ಕೀಮ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಕಳ್ಕೊಂಡ್ಬರ್ತೀವಿ. ಇಷ್ಟು ಸಂದರ್ಭ ಹೇಳಿ ನಾವು ಕಟ್ಟುನಿಟ್ಟಾಗಿ ಕ್ರಮ ಎದ್ದಿಲ್ಲ. ಒಂದು ಏನಾದರೂ ಈಗಲೂ ಕೂಡ ಕಂಠ ನಾಯಕರ ನಿಮ್ಮ ಇವ್ರು ಹುಡುಗರೆಲ್ಲ ಅದಿರಿ, ಒಂದು 4-5 ಮಂದಿ ಒಳ್ಳೆ ತಿಳ್ಕೊಂಡವ್ರು ಅದಿರಿ. ಬೇಕಿದ್ರ ರಾಜಗೋಪಾಲ್ ಊರೂರು ಬರ್ತಾರೆ, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತ. ಈಗಲೂ ಕೂಡ ನೀವು ನಾಳೆಯಿಂದನೇ ಒಂದು 2 ಮುಂಜಾನೆ ಒಂದು ಮಧ್ಯಾಹ್ನ ಒಂದು 2 ಮತಕ್ಷೇತ್ರ ಎಲ್ಲಿ ಮತಕ್ಷೇತ್ರ ಕಾರ್ಯಕ್ರಮ ಆಗಿಲ್ಲ ಅಲ್ಲಿ ಮಾಡಿದ್ರೆ ಏನು ತಪ್ಪಿಲ್ಲ. ಆ ಶಾಸಕರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ರಿ. ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲಿ ಲೀಡರ್ಸ್ ಅದಾವ, ದೇವರು ನೀವು ಈಗಲೂ ಕೂಡ ಇದು 3 ದಿವಸದಾಗ 6 ಲಕ್ಷ ಆಗ್ತದೆ. ನಮ್ದು ಒಂದು ಆಗ್ಯದ ಅಂತ ಹೇಳಿದ್ರೆ ಮತಕ್ಷೇತ್ರ ಬಿಡ್ರಿ, ಮತ್ತೆ ಯಾವ್ದು ಆಗ್ಯದ ಗೊತ್ತಿಲ್ಲ. ಮತ್ತೆ ಯಾವ್ದು ಮತಕ್ಷೇತ್ರ 2 ಮತಕ್ಷೇತ್ರ ಆಗಿಲ್ಲ, 6 ಮತಕ್ಷೇತ್ರದ ಬೇಕಾದ್ರೆ 3 ದಿವಸ ಟೈಮ್ ಕೊಡ್ರಿ. 3 ದಿವಸದಾಗ ನಾಳೆಯಿಂದ ಅಥವಾ ನಾಳೆ ಒಂದು ಕ್ಯಾಪ್ ಕೊಡ್ರಿ. ನಾಳೆದಿಂದ ಕೂಡ್ಬೇಕಲ್ಲಪ್ಪ. ಪ್ರಾಕ್ಟಿಕಲ್ ಮಾತಾಡಿದ್ರೆ ಕಾಂಗ್ರೆಸ್ ಬಗ್ಗೆ ನಾವು ಇವತ್ತು ಹೋಗಿ ತಿಳಿಸಿ ಅವ್ರು ಎಲ್ಲರೂ ಮಾಡ್ಬೇಕಂದ್ರೆ ಇವತ್ತೇ ತಿಳಿಸ್ರಿ, ಈಗ ತಿಳಿಸ್ರಿ, ಈಗ ಬೇಗ ಮಾಡೋದು ತಿಳಿಸಿ. ನಾಳೆ ಒಂದು ದಿವಸ ಗ್ಯಾಪ್ ಕೊಡ್ರಿ, ಯಾಕಂದ್ರೆ ಅವ್ರಿಗೆಲ್ಲ ಹೇಳ್ಕೊಳಕ್ ಬೇಕಲ್ಲ. ಸುಮ್ಮನೆ ಪ್ರಾಕ್ಟಿಕಲ್ ಆಗ್ಬೋದು. ನಾಡ್ದ ಇವತ್ತು ತಿಳಿಸಿ, ಇವತ್ತೇ ತಿಳಿಸುದು. ಇವತ್ತು ಈಗ ಬೇವಿನ ಬರೋದವರು ತಿಳಿಸಿ, ಆಲ್ಪುರವರು, ಕಾಂತ ನಾಯಕರು, ಹಿಂಗೆಲ್ಲ ಒಂದು ಟೀಮ್ ಎಲ್ಲ ಟಪಾಲು ಎಲ್ಲ ಇನ್ಸಿಟ್ ನೀವು ಮತ್ತೆ ನಿಮ್ಗೆ ಆಟಾಡ್ಕೊಳ್ತಿ ಇಲ್ಲೇ ಮಾತು ಐತಿ. ಈ ಸಿಟಿಯಾಗ ಒಂದು ಕಮಿಟಿ ಮಾಡ್ಕೊಂಡು ಎಲ್ಲರೂ ಕೆಲಸ ಮಾಡ್ರಿ.
ಅದನ್ನ ಮಾಡಿ ಪ್ರತಿ ದಿವಸ ನಾಡದಿಂದ ಎರಡೇ ಮುಂಜಾನೆ 10 ಗಂಟೆಗೆ ಒಂದು ಮಧ್ಯಾಹ್ನ 3 ಗಂಟೆಗೆ ಒಂದು 10ರಿಂದ 2 3ರಿಂದ 7 ದಿನ ಎರಡೆರಡು ಮಾಡಿಸ್ಬೇಕ ಜವಾಬ್ದಾರಿ ಮಾಡಿ ಒಬ್ಬ ಅಪ್ಪನ ಹಾಕ್ಬಿಡ್ರಿ ನಾಲ್ಕೂರು ಅವ್ರನ್ನ ಕಂತ ನಾಯಕ ಮತ್ತೆ ಯಾರು ಟ್ರೈನ್ ಅದಾರ ಅವರೆಲ್ಲರೂ ಹಾಕಿ ದುಂಬಿಸ್ತಾರೆ ನಮ್ಮ ದಾಸಾಳ ಮತ್ತೆ ಯಾರಾದ್ರೂ ನೋಡ್ರಿ ಇದ್ರ ಟ್ರೈನಿಂಗ್ ಇದ್ದವ್ರು ರಾಜವರ್ಗರು ನೀವು MP ಕ್ಯಾಂಡಿಡೇಟ್ ನೀವು ಹೋಗ್ಲೇಬೇಕು ಆ ಶಾಸಕರು ಕೋಆರ್ಡಿನೇಟ್ ಮಾಡಿ ಕಾರ್ಯಾಗಾರ ಹೋಗಿತ್ತು ಶೇಳಾಕ 2 ದಿವಸ ನಾಡ್ದಿಂದ 3 ದಿವಸ ಎರಡೆರಡು ಮಾಡಿದ್ರ ಈಗೂ ಕೂಡ ಇವತ್ತು ಏನು ಫೈರ್ ಫೈಟಿಂಗ್ ಯುದ್ಧದ ರೀತಿ ಕೆಲಸ ಮಾಡ್ಬೇಕಾಗಿದೆ. ಆಯ್ತಪ್ಪ, ಗ್ಯಾರಂಟಿ ಅಧ್ಯಕ್ಷರು, ಸದಸ್ಯರು, ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲರೂ ಭಾಗವಹಿಸುವಂತದ್ದು ಮಾಡಿ ಮಾಡಿದ್ರೆ ಒಂದು ಎಕ್ಸರ್ಸೈಸ್ ಮಾಡಿದ್ರ ಬಹುಶಃ ಒಳ್ಳೇದಾಗ್ತದೆ. ನನ್ನ ಸಲಹೆ ಇದು. ಆಲ್ರೆಡಿ ವಿ ಆರ್ ಲೇಟ್. 30 ಚಾಲು ಆಗ್ತದೆ. ಅದು ಕೂಡ ಒಂದು 30 ಚಾಲು ಆದ್ರೆ ಒಂದೇ ದಿವಸ ಮುಗಿಯಂಗಿಲ್ಲ. ಒಂದು ನಿಮ್ಗೆ ಜೂನ್ 6ನೇ ತಾರೀಕು ಜೂನ್ ಎಷ್ಟು ಆಗಸ್ಟ್ 6ನೇ ತಾರೀಕು ಆಗಸ್ಟ್ 30 ತನ ಆಗಸ್ಟ್ 29 ಜುಲೈ 29 ಕೂಡ ಟೈಮ್ ಅದ, ಸಮಯ ಇಲ್ಲ. ಯುದ್ಧೋಪಾಯದಾಗ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಈ ನಿಮ್ಮ ಕಾರ್ಯಾಗಾರ ಆಗ್ಲೇಬೇಕು. ನನ್ನ ಪ್ರಕಾರ ನಿಮಗೆ ಬಿಟ್ಟಿದ್ದು ನಾಳೆ ಇವತ್ತು ಮತ್ತೆ ಎಲ್ಲರಿಗೂ ತಿಳಿಸ್ರಿ. ನಾಳೆ 2 ಮತಕ್ಷೇತ್ರ, ನಾಳೆ 2 ಮತಕ್ಷೇತ್ರ, ಅಚ್ಚಿನಾಡು 2 ಮತಕ್ಷೇತ್ರ, ಅದು 2 ಮತಕ್ಷೇತ್ರ, 3 ದಿವಸನಾಗ 6 ಮತಕ್ಷೇತ್ರ ಮುಗಿಬೇಕು. ಕರೆಕ್ಟರ್ ಅಷ್ಟು ಎನ್ಕೋಡಿಂಗ್ ನಾಟಕ ಮಾಡ್ಕೊಡ್ರಿ. MLAs ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು MLAs ದೇವ್ರ ಪ್ರಿಯಾಗ ಒಂದು MLA ಅಂತೂ ಅಲ್ಲಿ ಲೀಡರ್ಸ್ಗಳು ಒಂದು 10 ಮಂದಿ ಲೀಡರ್ಸ್ ಕೋಆರ್ಡಿನೇಟ್ ಮಾಡ್ಕೊಡ್ರಿ. ಬ್ಲಾಕ್ ಪ್ರೆಸಿಡೆಂಟ್ ಕೂಡ ಇಲ್ಲೇ ಅದಾರ. ಆಮೇಲೆ ಬಿಜಾಪುರ ಸಿಟಿ ಟೀಮ್ ಇಲ್ಲೇ ಅದ. ಅವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು 3 ದಿವಸದಲ್ಲಿ 6 ಮತಕ್ಷೇತ್ರ ಇವತ್ತು ದಿವಸ ಬೆಳಗ್ಗೆ ಮತ್ತು ಸಂಜೆಕ ಇವತ್ತು ಆದ್ರ ಸ್ವಲ್ಪ ಒಳ್ಳೇದು ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಭಾವನೆ. ಮತ್ತೆ ಇದೇ ನೀವು ಯಾರು ಉಪಕಾರಕ್ಕೆ ಬಿಪ್ಪರ್ಲು ಮಾಡಂಗಿಲ್ಲ. ನಾನು ಉಪಕಾರಕ್ಕೆ ನಾ MLA ಆಗ್ಬೇಕಲ್ಲ. ನಾ MLA ಆಗಿದೆ ಮಂತ್ರಿ ಆಗಿನಿ, MLA ಆಗಿ ಮಂತ್ರಿ ಹಾಕಿದ್ದೇನೆ. ಅದಕ್ಕ ಇದನ್ನ ವಿಚಾರ ಇಟ್ಕೊಂಡು ಅವರವರ ಹಿತಾಸಕ್ತಿಯನ್ನು, ಶಾಸಕರ ಹಿತಾಸಕ್ತಿಯನ್ನು ಕೂಡ ಇದರಲ್ಲಿ ಅಡಗಿದೆ. ಅವ್ರಿಗೆ ಮನವೊಲಿಸಿ ನೀವು ಅಪ್ತರೊಡನೆ ನೀವು ಆ ಕೆಲಸ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂಡು ಇವತ್ತು ಇಲ್ಲಿ ಸಭೆ ಮಾಡಿದಿರಿ. ಈಗ ಮಧ್ಯಾಹ್ನ ಬೇವಿನ ಊಟಕ್ಕೆ ಬಿಟ್ಟು ಆಮೇಲೆ ಮತ್ತೊಮ್ಮೆ 3 ಗಂಟೆಗೆ ಚಾಲು ಮಾಡೋದು ನಮಾಜ್ ಮುಗಿದ್ದಾಗ ಕುಂಡ್ರತ್ರಿ ಏನಿಲ್ಲ ಕುಂಡ್ರಾಗಿಲ್ಲ ಅಂತ ಗೊತ್ತ. ಆಯ್ತಾ, ಊಟಕ್ಕೆ 3 ಗಂಟೆಗೆ ಕುಡ್ತೀನಿ. ಕೈ ಹತ್ತಿ ಕೂಡೋರು ಯಾರಿಲ್ಲ. 3 ಗಂಟೆಗೆ ಅವ್ರು ಬೇವಿನ ಮಾಡ್ತಾರೆ, ಇದು ಮಾಡ್ತಾರೆ, ಕಾರ್ಯಾಗಾರ ಮಾಡ್ತಾರೆ, ಕೂಡ್ತೀರಿ ಕೈ ಹತ್ತಿರಲ್ಲಪ್ಪ. ಇದು ಸತ್ಯದ ಅಲ್ಲ. ಕೈ ಸೀರಿಯಸ್ ಆಗಿದೆ. ಹುಡುಗಾಟ ಮಾಡಿದ್ರು. ಊಟ ಮುಗಿದ ಮೇಲೆ 3 ಗಂಟೆಗೆ ಕುಡಿಸು ಅಲ್ಲ. ಇದು ನೋಡ್ರಿ, ಸ್ವಚ್ಛ ಮನಸ್ಸಿಂದ ಹೇಳಿ ಪ್ರಮಾಣ ಮಾಡಿ ಹೇಳ್ಬೇಕಲ್ಲ. ಪ್ರಮಾಣ ಮಾಡಿ ಹೇಳಿ ಅಂಕಿ ಪ್ರಮಾಣ ಮಾಡಿ ನೀವು ಹೇಳ್ತೀರಿ ಹಾಕ್ಬಿಟ್ಟವ್ರು ಮೊದಲೇ ನೀವು ನಿಂತ್ಕೊಂಡ. ಸೊ ಅದಕ್ಕ ಬೇವಿನ ಮರದವರು ತಾಸರು ಬೇಕ್ರಿ ನನಗೆಲ್ಲ ಟ್ರೈನ್ ಕೊಡಕ್ ಅಂತ ಹೇಳಿ ಒಂದು ಅರ್ಧ ತಾಸು 3ಕ್ಕೆ ಕೊಡ್ರಿ. 3 ರಿಂದ 5 ಗಂಟೆಗೆ 4 ಗಂಟೆಗೆ 1 ತಾಸು 3 ರಿಂದ 4 ಹೋಗ್ತೀರಿ. ಯಾಕಂದ್ರೆ ಎಲ್ಲ ಮುಸ್ಲಿಮಾನ್ ಬಂದವ್ರಿಗೆ ನಮಾಜಿಗೆ ನಮಸ್ಕಾರ ಮಾಡ್ಕೊಡ್ಬೇಕು. ನೀವು ನಮಾಜ್ ಮುಗಿಸ್ಕೊಳ್ಬೇಕು. ನಮಾಜ್ ಮುಗಿಸ್ಕೊಳ್ಬೇಕು. 1 ಬಜೆಗೆ 3 ಬಜೆ ಬಂದು ಹೋದಾಗ 1 ಗಂಟೆಗೆ ಬಂದು ಹೋಗ್ತಾರೆ. ಖಾನಾ ಖಾಕೆ ಊಟ ವ್ಯವಸ್ಥೆ ಮಾಡಿದ್ರೆ ಈಗ ಊಟದ ವ್ಯವಸ್ಥೆನೂ ಐತೆ. ನಾವಿವತ್ತು ಉಳ್ಕೊಂಡಿನಿ. ಯಾಕಂದ್ರೆ ನಾನು ನಮ್ಮ ಹಿಂದೆ ಹಾಕೊಂಡು ಹೋಗ್ಬೇಕಾಗಿತ್ತು. ನಾನು ಮಂತ್ರಿ ಆಗಿದ್ದು ಸರ್, ನಾನು ಈ ನನ್ನ ಕರ್ತವ್ಯ ಮಾಡ್ಬೇಕು ತಪ್ಪಕ್ಕಂತೀವಿ. ನಾನು ನಿನ್ನೆ ಮಾಡ್ಬೇಕಂದ್ರೆ ಮನೆ ಮಾಡ್ಬೇಕಿದ್ವಿ. ಮತ್ತೆ ಹುಡುಗ ಒಂದು ಮೀಟಿಂಗ್ ಒಂದು ಟೈಮ್ ಸಿಗ್ತದೆ ಅಂತ ಹೇಳಿ ನಾವು ಇವತ್ತು ಮುಂದೆ ಹಾಕಿ ಓದ್ತಾರೆ. ಆದ್ರೂ ಕೂಡ ನೀವು ತಿಳಿಸೋದು ಇವ್ರಿಗೆ ನೀವು ರಾತ್ರಿ ತಿಳಿಸಿ ಅವರು ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ಹೇಳ ಬಂದ್ರೆ ನಿಮಗೆ ಸಫಿಷಿಯಂಟ್ ಟೈಮ್ ಇಲ್ಲಂತ ನಾ ಮಾಡಿದ್ದೆ. ಆದ್ರೂ ಕೂಡ ತಿಳಿಸಿದ್ರೆ ನೀವು ಅವ್ರಿಗೆ ನಿಮ್ ರಾತ್ರಿ ತಿಳಿಸಿದ್ರು ಆಯ್ತು. ನಿಮ್ಗೆ ಆಗ್ಬೇಕಲ್ಲಿ ತಪ್ಪು ಒಪ್ಪ ತಕ್ಕೊಂಡ್ರೆ ಒಪ್ಪಿಗೆ ಮುಂದಿನ ಏನ್ ಮಾಡೋದು ವಿಚಾರ ಮಾಡಿ. ಸೊ 3 ಗಂಟೆಗೆ ದಯವಿಟ್ಟು ಊಟ ಮಾಡ್ರಿ. 3 ಗಂಟೆಗೆ ನಮಾಜ್ ಮಾಡಿ ವಾಪಸ್ ಬರ್ರಿ. 3 ಗಂಟೆಗೆ
ಈಗ ಒಂದು ವಿಡಿಯೋ ಇಡ್ತಾರಪ್ಪ, ವಿಡಿಯೋ ಮಾಡ್ಬಿಡ್ರಿ, ಎಲ್ಲ ನೀವು ಕೂತಲ್ಲ ಅಲ್ಲೇ ಕೂತ್ರೆ ಒಂದು ವಿಡಿಯೋ ಮಾಡ್ಬಿಡ್ರಿ. ಎತ್ತಮ್ಮ ಯಾರ್ಯಾರು ಹೋಗ್ತೀರಿ ನೋಡ್ರಿ, ಇದಾಗ ಕಾನೂನಲ್ಲಿ ನನ್ನ ಚೇಲಿಂಗ್ ಆಗಂಗಿಲ್ಲ. ಅದು ಇಷ್ಟೇ ಬದ್ಧತೆ ಇಲ್ಲ ತಿಳ್ಕೊಂಡ್ಬಿಡ್ತೀವಿ. ಯಾರು ವಾಪಸ್ ಬರ್ಲಿಲ್ಲ ಅಂದ್ರ ನಿಮಗ್ ಬದ್ಧತೆ ಇಲ್ಲ. ಇಟ್ಟೆಲ್ಲ ಮಾತಾಡಿದ್ರೆ ಹಳೆ ವರ್ಷಕ್ಕೆ ಹೋದ कंटिन्यू खाना खाना होता है रे, खाने को छोड़ के लंच को अभी ये बेबी का कंटिन्यू आपके पास है। हौदा हम नमाज पढ़ने वाले थोड़े लोग रहते जाकर ಅವ್ರೇನ್ ಹೇಳಾಕತ್ತಾರ, ನಾವು ನಮಾಜ್ 50% ಮಂದಿ ಹೋಗ್ತೀವಿ, ಸುಮ್ಮನೆ ಮಾಡಿದ್ರೆ ಬೆವಿನ್ ಬರ್ದಾವ ಮಾರಾದರು ಅರ್ಧ ಗಂಟೆ ಮಾತಾಡ್ತಾರ, ಅವ್ರು ಮಾತಾಡದೆ ಮುಗಿಸೇ ಬಿಡ್ರಿ ಸಾವಿರ ಊಟಕ್ಕೆ ಬಿಟ್ರೆ ನಮ್ಮ ತಪ್ಪಲ್ಲ ಹೇಳ್ತಾರ. ಕೇಳ್ತಾರ ಒಂದ್ ಅರ್ಧ ತಾಸು ಊಟ ಕಡಿಮೆ ಮಾಡ್ತೀರಿ, ಊಟ ಅರ್ಧ ತಾಸು ಕಡಿಮೆ ಮಾಡ್ತೀವಿ. ಓಕೆ, ಈಗ ಎಷ್ಟು ಗಂಟೆ ಆಯ್ತು? ಆಯ್ತು, ನಮಾಜ್ ಮುಗಿಸೇ ಬಿಡ್ತಾರ. ಅಲ್ಲ ಮುಗಿಸೇ ಬಿಡು, ಯಾಕೆ ನೀವು ನಮ್ಗೆ ಡೇಂಜರ್ ಇದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಕಾಂಗ್ರೆಸ್ ಕಲ್ಚರ್ ಮಾತಾಡ ಮುಗಿಸ್ಲು. ಅದಕ್ಕೆ ಬೇವಿನ ಬಂದವರು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು, ದಯವಿಟ್ಟು ಗಂಭೀರವಾಗಿ ತಗೋರಿ ಅಂತೇಳಿ ನಮ್ಮದೇ ಕಳಕಳಿಯಿಂದ ಕೈ ಜೋಡಿಸಬೇಕಾಗ್ತದೆ. ಇಲ್ಲಿ ಕಡೆ ಅನಾಹುತ ಆಗ್ತದೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ MLA ಆಗಿದ್ರೆ ನಮ್ಮ ಸಮಸ್ಯೆ, MLA ಆಗಿಲ್ಲ ಪಕ್ಷ ನಮ್ಗೆ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡೋದು? ಕಾರ್ಯಕರ್ತರು ಮಾಡಕ್ಕಾಗ, ನಾವೇನ್ ಮಾಡಕ್ಕಾಗ?